ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಎಲ್ಲ ಅಸ್ಪಿರೆಂಟ್ಸ್ಗಳಿಗೆ ಈ ಪ್ರಚಲಿತ ವಿದ್ಯಮಾನಗಳ ಕಂಟೆಂಟ್ ಈಸಿಯಾಗಿ ರಿವೈಸ್ ಆಗಲಿ ಅನ್ನೋ ಉದ್ದೇಶದಿಂದ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನಲ್ಲಿ ಜೂನ್ ತಿಂಗಳಲ್ಲಿ ರೆಕಾರ್ಡ್ ಆದಂತಹ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ಅಂದರೆ ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡಲಾಗ್ತಾ ಇದೆ. ಈ ರಿವಿಷನ್ ಸಿರೀಸ್ನ ಮೊದಲನೇ ವಿಡಿಯೋ ಇದಾಗಿದೆ. ಹಿಂದಿನ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ರಿವಿಷನ್ ಅನ್ನುವ ಈ ಯೂಟ್ಯೂಬ್ನ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಸ್ಗಳನ್ನು ನೋಡಿಕೊಂಡು ರಿವೈಸ್ ಮಾಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಇವತ್ತಿನ ಮೊದಲನೇ ರಿವಿಷನ್ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ಕೇರಳದ ಅತಿ ದೊಡ್ಡ ಸರೋವರ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಅಷ್ಟಮುಡಿ, ಆಪ್ಷನ್ 2 ವೆಂಬನಾಡ್, ಆಪ್ಷನ್ 3 ಕಾಯಂಕುಲಂ ಅಥವಾ ಆಪ್ಷನ್ 4 ಪುನ್ನಮಡ ಕೆರೆ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಕೇರಳದ ಅತಿ ದೊಡ್ಡ ಸರೋವರ ಯಾವುದು ಅಂತಂದರೆ ವೆಂಬನಾಡ್ ಸರೋವರ ಆಗಿದೆ. ಎರಡನೇ ಅತಿ ದೊಡ್ಡ ಸರೋವರ ಅಷ್ಟಮುಡಿ ಅಂತ, ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ನೆಹರು ಟ್ರೋಫಿ ಬೋಟ್ ರೇಸನ್ನು ಕೂಡ ನಡೆಸಲಾಗುತ್ತೆ ಕೇರಳದಲ್ಲಿ, ವೆರಿ ಫೇಮಸ್. ಅದನ್ನು ಪುನ್ನಮಡ ಅನ್ನುವ ಕೆರೆಯಲ್ಲಿ ನಡೆಸಲಾಗುತ್ತೆ. ಅಷ್ಟಮುಡಿ ಅಂತಂದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಇದಕ್ಕೆ ಮುಖ್ಯವಾಗಿ 6 ಚಾನಲ್ಸ್ಗಳನ್ನು ಹೊಂದಿರುವ ಕಾರಣಕ್ಕಾಗಿ 8 ಚಾನಲ್ಸ್ಗಳನ್ನು ಹೊಂದಿರುವ ಕಾರಣಕ್ಕಾಗಿ ಈ ಒಂದು ಅಷ್ಟಮುಡಿ ಕೆರೆಯನ್ನು ಅಷ್ಟಮುಡಿ ಅಂತ ಕರೀತಾರೆ. ಸೊ ಇದು ಒಂದು ನದಿಯಿಂದ ಕಲ್ಲಡ ಅನ್ನುವ ನದಿಯಿಂದ ನೀರನ್ನು ಪಡೆದುಕೊಳ್ಳುವುದು ಅಷ್ಟೇ ಅಲ್ಲದೆ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಒಂದು ಪ್ರಮುಖ ವಿಶೇಷವಾದಂತಹ ನದಿ ಕೆರೆಯಾಗಿದೆ ಅಷ್ಟಮುಡಿ ಕೆರೆ. ಮುಂದಿನ ರಿವಿಷನ್ ಪ್ರಶ್ನೆ. ಸತ್ಯಮಂಗಲ ಹುಲಿ ಸಂರಕ್ಷಿತ ಪ್ರದೇಶ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ತೆಲಂಗಾಣ, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ಕರ್ನಾಟಕ ಅಥವಾ ಆಪ್ಷನ್ 4 ತಮಿಳುನಾಡು ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ತಮಿಳುನಾಡಿನಲ್ಲಿ ಸತ್ಯಮಂಗಲ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇತ್ತೀಚೆಗೆ ಈ ಆನೆ ಗಣತಿಯನ್ನು ಸತ್ಯಮಂಗಲ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದರ ಎಕ್ಸಾಕ್ಟ್ ಲೊಕೇಶನ್ ತಮಿಳುನಾಡಿನ ಈರೋಡ್ ಜಿಲ್ಲೆಯಲ್ಲಿ ಸತ್ಯಮಂಗಲ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ. ಗ್ರಾಫೈಟ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಂತ ಗುರುತಿಸಬೇಕು. ಆಪ್ಷನ್ 1 ಗ್ರಾಫೈಟ್ ಇದು ಇಂಗಾಲದ ಸ್ಥಿರ ರೂಪವಾಗಿದೆ ಅಂತ ಇದೆ. ಆಪ್ಷನ್ 2 ಗ್ರಾಫೈಟ್ ಶಾಖಕ್ಕೆ ಅತ್ಯಂತ ನಿರೋಧಕವಾಗಿದೆ ಅಂತ ಇದೆ. ಆಪ್ಷನ್ 3 ಚೀನಾವು ವಿಶ್ವದಲ್ಲೇ ಅತಿ ದೊಡ್ಡ ಗ್ರಾಫೈಟ್ನ ನಿಕ್ಷೇಪಗಳನ್ನು ಹೊಂದಿದೆ ಅಂತ ಇದ್ದು. ಆಪ್ಷನ್ 4 ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸೊ ಇದರಲ್ಲಿ ತಪ್ಪಾದಂತಹ ಸ್ಟೇಟ್ಮೆಂಟನ್ನು ಗುರುತಿಸಬೇಕಾಗಿದ್ದರಿಂದ ಮೇಲಿನ ಯಾವುದು ಅಲ್ಲ ಅನ್ನೋದು ಕರೆಕ್ಟ್ ಆಗುತ್ತೆ. ಅಂದರೆ ಈ ಮೇಲೆ ನೀಡಲಾದಂತಹ 3 ಆಪ್ಷನ್ಸ್ಗಳು ಕೂಡ ಗ್ರಾಫೈಟ್ ಬಗ್ಗೆ ಸರಿಯಾದಂತಹ ಹೇಳಿಕೆಗಳಾಗಿವೆ. ಇದು ಒಂದು ಸ್ಥಿರವಾದಂತಹ ಇಂಗಾಲದ ರೂಪವಾಗಿದ್ದು ಗ್ರಾಫೈಟನ್ನು ಒಂದು ಅಪಾರದರ್ಶಕ ಅಲೋಹ ಅಂತ ಗುರುತಿಸ್ತೇವೆ. ಅದೇ ರೀತಿಯಾಗಿ ಹೀಟ್ ರೆಸಿಸ್ಟೆನ್ಸ್ ಶಾಖ ನಿರೋಧಕವಾಗಿ ಮತ್ತು ಕೆಮಿಕಲ್ಲಿ ಸಾಕಷ್ಟು ನಿಷ್ಕ್ರಿಯವಾದಂತಹ ವಸ್ತುವಾಗಿ ಗ್ರಾಫೈಟ್ ಆ ಒಂದು ಗುಣಲಕ್ಷಣವನ್ನು ಹೊಂದಿರುವುದರಿಂದ ಇದನ್ನು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಕೂಡ ಬಳಸಲಾಗುತ್ತೆ. ಮತ್ತು ಚೀನಾ ವಿಶ್ವದಲ್ಲೇ ಅತಿ ದೊಡ್ಡ ಗ್ರಾಫೈಟ್ನ ನಿಕ್ಷೇಪಗಳನ್ನು ಹೊಂದಿರುವಂಥ ದೇಶವಾಗಿದೆ. ಇದು ಕೂಡ ಸರಿಯಾದಂಥ ಒಂದು ಸ್ಟೇಟ್ಮೆಂಟ್ ಆಗುತ್ತೆ. ಇತ್ತೀಚೆಗೆ ಶ್ರೀಲಂಕಾದಲ್ಲಿ ಗ್ರಾಫೈಟಿನ ನಿಕ್ಷೇಪಗಳನ್ನು ಮೈನಿಂಗ್ ಮಾಡುವಂತಹ ಒಂದು ಆಸಕ್ತಿಯನ್ನು ಭಾರತ ಸರ್ಕಾರ ತೋರಿಸಿದ್ದು, ಈ ಸಾಕಷ್ಟು ಅಪ್ಲಿಕೇಶನ್ಸ್ಗಳನ್ನು ಹೊಂದಿರುವಂತಹ ಗ್ರಾಫೈಟ್, ಅದರಲ್ಲೂ ಮುಖ್ಯವಾಗಿ ಭಾರತದಲ್ಲಿ ಉತ್ಪಾದನೆಯಾಗ್ತಾ ಇರುವಂತಹ ಈ ಬ್ಯಾಟರಿ ಚಾಲಿತ ವಾಹನಗಳ ತಯಾರಿಕೆಗೆ ಈ ಗ್ರಾಫೈಟ್ನ ಒಂದು ಸಮರ್ಪಕವಾದಂತಹ ಪೂರೈಕೆ ಅಥವಾ ಸಪ್ಲೈ ಬೇಕಾಗಿರುವುದರಿಂದ ಶ್ರೀಲಂಕಾದಲ್ಲಿ ಗ್ರಾಫೈಟ್ನ ಗಣಿ ಬ್ಲಾಕ್ಸ್ಗಳನ್ನು ಸ್ವಾಧೀನಪಡಿಸಿಕೊಳ್ಳುವಂತಹ ಒಂದು ಉದ್ದೇಶವನ್ನು ಅಥವಾ ಇಂಟ್ರೆಸ್ಟನ್ನು ಭಾರತ ಸರ್ಕಾರ ತೋರಿಸ್ತಾ ಇದೆ. ಇದೇ ಒಂದು ನಿಟ್ಟಿನಲ್ಲಿ ಅದರ ಪ್ರಪೋಸಲ್ಸ್ಗಳನ್ನು ಪುಷ್ ಮಾಡ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ. ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಮತ್ತು ಯಾವ ಭಾಷೆಗೆ ಮೊದಲ ಬಾರಿಗೆ
ನೀಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 1961, ಆಪ್ಷನ್ 2 1965, ಆಪ್ಷನ್ 3 1965 ಕನ್ನಡ, ಇದು 61 ಬಂಗಾಳಿ, 65 ಮಲಯಾಳಂ, ಆಪ್ಷನ್ 4 1972 ಹಿಂದಿ ಭಾಷೆ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. 1965ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಮಲಯಾಳಂ ಭಾಷೆಯ ಲೇಖಕರಿಗೆ ನೀಡಲಾಯಿತು. ಮಲಯಾಳಂ ಭಾಷೆಯ ಲೇಖಕರು ಯಾರು ಅಂತಂದರೆ ಜಿ ಶಂಕರ್ ಕುರೂಪ್ ಅವರು ಮಲಯಾಳಂ ಭಾಷೆಯ ಲೇಖಕರಾಗಿದ್ದು ಮೊದಲ ಬಾರಿಗೆ ಭಾರತದಲ್ಲಿ ಶಂಕರ್ ಕುರೂಪ್ ಅವರಿಗೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅತ್ಯುನ್ನತ ಪ್ರಶಸ್ತಿಯಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಗುರುತಿಸಲಾಗುತ್ತೆ. ಸೊ ಮೊದಲಿಗೆ ಈ 1961ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯ ಅವಾರ್ಡನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ನಂತರ 1965ನೇ ಇಸವಿಯಲ್ಲಿ ಇದನ್ನು ಮೊದಲ ಬಾರಿಗೆ ಜಿ ಶಂಕರ್ ಕುರೂಪ್ ಅವರಿಗೆ ನೀಡಲಾಗುತ್ತೆ. ಮೊದಲ ಟಾಪ್ 4 ಸ್ಥಾನದಲ್ಲಿ ನಮ್ಮ ಡಿ ವಿ ಜಿ ಅವರು ಕೂಡ ಒಬ್ಬರಾಗಿರ್ತಾರೆ. ಆದರೆ ಡಿ ವಿ ಜಿ ಅವರನ್ನು ಬಿಟ್ಟು ಈ ಜಿ ಶಂಕರ್ ಕುರೂಪ್ ಅವರಿಗೆ ಮೊದಲ ಬಾರಿಗೆ ಮಲಯಾಳಂ ಭಾಷೆಯ ಲೇಖಕರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಈ ಎಕ್ಸಿಟ್ ಪೋಲ್ಗಳ ಕುರಿತಾಗಿ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಎಕ್ಸಿಟ್ ಪೋಲ್ ಅನ್ನೋದು ಚುನಾವಣೋತ್ತರವಾಗಿ ನಡೆಸಲಾಗುವಂಥ ಸಮೀಕ್ಷೆಯಾಗಿದ್ದು ಯಾವ ರಾಜಕೀಯ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತದೆ ಅನ್ನುವ ಮಾಹಿತಿಯನ್ನು ತೋರಿಸುತ್ತದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಈ ಎಕ್ಸಿಟ್ ಪೋಲ್ಗಳ ಸಮೀಕ್ಷೆ ಏನಿದೆ 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆ ಅಥವಾ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ನ ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ ಅಂತ ಇದೆ. ಆಪ್ಷನ್ 3 ಇದು ಅಧಿಕೃತ ಚುನಾವಣಾ ಫಲಿತಾಂಶಗಳಂತೆಯೇ ಇರುತ್ತದೆ ಅಂತ ಇದೆ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಯಾಕಂತಂದರೆ ಈ ಎಕ್ಸಿಟ್ ಪೋಲ್ ಏನಿದೆ ಆಫಿಷಿಯಲ್ ಆದಂತಹ ಎಲೆಕ್ಷನ್ ರಿಸಲ್ಟ್ನಂತೆ ಇರುವುದಿಲ್ಲ. ಒಂದು ಅಂದಾಜನ ಮೂಲಕ ಈ ಒಂದು ಎಕ್ಸಿಟ್ ಪೋಲ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ. ಮೀಡಿಯಾಗಳ ಮೂಲಕ, ಮಾಧ್ಯಮಗಳ ಮೂಲಕ ಈ ಮತದಾರರ ಸಮೀಕ್ಷೆಗಳನ್ನು ನಡೆಸಿ ಈ ಒಂದು ಎಕ್ಸಿಟ್ ಪೋಲ್ನ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ. ಇದು ಅಂದಾಜಿನ ಒಂದು ಫಲಿತಾಂಶವನ್ನು ಸೂಚಿಸುತ್ತೆ, ಆದರೆ ಅಧಿಕೃತವಾದಂತಹ ಚುನಾವಣಾ ಫಲಿತಾಂಶದಂತೆ ಇರೋದಿಲ್ಲ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ 3 ಅಥವಾ ಸ್ಟೇಟ್ಮೆಂಟ್ 3 ಈಸ್ ರಾಂಗ್ ಆಗುವುದರಿಂದ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಬಾಹ್ಯಾಕಾಶ ಸಂಸ್ಥೆಯಿಂದ ಜೇಮ್ಸ್ ವೆಬ್ ದೂರದರ್ಶಕವನ್ನು ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕೆನಡಾದ ಬಾಹ್ಯಾಕಾಶ ಸಂಸ್ಥೆ, ಆಪ್ಷನ್ 2 ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾ, ಆಪ್ಷನ್ 3 ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಥವಾ ಆಪ್ಷನ್ 4 ಮೇಲಿನ ಯಾವುದು ಅಲ್ಲ ಅಂತ ಇದೆ. ಮೇಲಿನ ಎಲ್ಲವೂ ಅಂತ ನೀಡಲಾಗಿದೆ. ಸೊ ಜೇಮ್ಸ್ ವೆಬ್ ಅನ್ನುವ ಈ ಒಂದು ಶಕ್ತಿಶಾಲಿಯಾದಂತಹ ದೂರದರ್ಶಕವನ್ನು ಈ 3 ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳ ಮೂಲಕ ಜಂಟಿಯಾಗಿ ಉಡಾವಣೆ ಮಾಡಲಾಗಿತ್ತು 2021ನೇ ಇಸವಿಯಲ್ಲಿ. ಸೊ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಮುಖ್ಯವಾಗಿ ಕೆನಡಾದ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಈ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳ ಮೂಲಕ ಈ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು 2021ರಲ್ಲಿ ಲಾಂಚ್ ಮಾಡಲಾಗಿತ್ತು. ಮುಖ್ಯವಾಗಿ ಭೂಮಿಯಿಂದ ಅತ್ಯಂತ ದೂರದಲ್ಲಿರುವಂತಹ ಈ ಬ್ರಹ್ಮಾಂಡದಲ್ಲಿರುವಂತಹ ಗ್ಯಾಲಕ್ಸಿಗಳನ್ನು, ಅವುಗಳ ಮಾಹಿತಿಯನ್ನು ಶೇರ್ ಮಾಡುವಂತಹ ಒಂದು ಉದ್ದೇಶದಿಂದ, ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ಈ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು ಲಾಂಚ್ ಮಾಡಲಾಗಿತ್ತು. ಇದು ಒಂದು ಇನ್ಫ್ರಾರೆಡ್ ಸ್ಪೇಸ್ ಟೆಲಿಸ್ಕೋಪ್ ಆಗಿದೆ ಅಥವಾ ಅತಿಗೆಂಪು ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಒಂದು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪನ್ನು ಡೆವಲಪ್ ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇತ್ತೀಚೆಗೆ ಸುಮಾರು 290 ಮಿಲಿಯನ್ ವರ್ಷಗಳ ಹಿಂದೆ ಮಹಾಸ್ಫೋಟಗೊಂಡಂಥ ಒಂದು ಗ್ಯಾಲಕ್ಸಿಯ ಬಗ್ಗೆ ಜೆಟ್ಸ್ GS Z14-0 ಅನ್ನುವ ಈ ಒಂದು ಗ್ಯಾಲಕ್ಸಿಯ ಬಗ್ಗೆ ಮಾಹಿತಿಯನ್ನು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದಿಂದ ಶೇರ್ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುಂದಿನ ರಿವಿಷನ್ ಪ್ರಶ್ನೆ,
ಸ್ವತಂತ್ರ ಭಾರತದ ಮೊದಲ ಮತ್ತು ಕೊನೆಯ ಭಾರತೀಯ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಬಿಪಿನ್ ಚಂದ್ರಪಾಲ್, ಆಪ್ಷನ್ 2 ದಾದಾಬಾಯಿ ನವರೋಜಿ, ಆಪ್ಷನ್ 3 ಸಿ ರಾಜಗೋಪಾಲಾಚಾರಿ ಅಥವಾ ಆಪ್ಷನ್ 4 ಬಾಬು ರಾಜೇಂದ್ರ ಪ್ರಸಾದ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಸಿ ರಾಜಗೋಪಾಲಾಚಾರಿ ಅವರು ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ಮೊದಲ ಮತ್ತು ಕೊನೆಯ ಭಾರತೀಯ ಗವರ್ನರ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಪ್ರತಿ ವರ್ಷ ಜೂನ್ 4ನೇ ತಾರೀಕಿನಂದು ಸಿ ರಾಜಗೋಪಾಲಾಚಾರಿ ಅವರ ಜನ್ಮದಿನವನ್ನು ಆಚರಿಸುತ್ತೇವೆ. ಸೊ ಇವರು ಕೂಡ ಭಾರತ ರತ್ನ ಪ್ರಶಸ್ತಿಯ ಪುರಸ್ಕೃತರು ಆಗಿದ್ದಾರೆ. ಸುಮಾರು 2500 ವರ್ಷಗಳಷ್ಟು ಹಳೆಯದಾದಂತಹ ಈ ರಾಕ್ ಶೆಲ್ಟರ್ ಪೇಂಟಿಂಗ್ ಇತ್ತೀಚೆಗೆ ಕರ್ನಾಟಕದ ಯಾವ ಒಂದು ವಾಟರ್ ಬಾಡಿಯ ಬಳಿ ಕಂಡು ಬಂದಿದೆ, ಪತ್ತೆ ಹಚ್ಚಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ತುಂಗಭದ್ರಾ ನದಿ, ಆಪ್ಷನ್ 2 ಕಾವೇರಿ ನದಿ, ಆಪ್ಷನ್ 3 ಪಂಪಾ ಸರೋವರ ಅಥವಾ ಆಪ್ಷನ್ 4 ಅಯ್ಯನ ಕೆರೆ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಪಂಪಾ ಸರೋವರದಲ್ಲಿ ಕೊಪ್ಪಳದ ಪಂಪಾ ಸರೋವರದ ಸಮೀಪ ಸುಮಾರು 2500 ವರ್ಷಗಳಷ್ಟು ಹಳೆಯದಾದಂತಹ ಬಂಡೆಯ ಮೇಲೆ ನಿರ್ಮಾಣ ಮಾಡಲಾದಂತಹ ಈ ಒಂದು ರಾಕ್ ಪೇಂಟಿಂಗ್ಸ್ಗಳನ್ನು ಇತ್ತೀಚೆಗೆ ಪತ್ತೆ ಹಚ್ಚಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಪಂಪಾ ಸರೋವರ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಹಂಪಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ನಾವು ಗುರುತಿಸಬೇಕು. ತುಂಗಭದ್ರಾ ನದಿಯ ದಕ್ಷಿಣದಲ್ಲಿರುವಂತಹ ಈ ಪಂಪಾ ಸರೋವರದ ಬಳಿಯಲ್ಲಿ ಈ ರಾಕ್ ಶೆಲ್ಟರ್ ಪೇಂಟಿಂಗ್ಗಳನ್ನು ಇತ್ತೀಚೆಗೆ ಪತ್ತೆ ಹಚ್ಚಲಾಗಿದೆ. ಇದು ಸುಮಾರು 2500 ವರ್ಷಗಳಷ್ಟು ಹಳೆಯದು ಅಂತ ಕರ್ನಾಟಕ ರಾಜ್ಯ ಪುರಾತತ್ವ ವಸ್ತು ಸಂಗ್ರಹಾಲಯದ ಸಿಬ್ಬಂದಿಗಳಿಂದ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿದೆ. ಪಂಪಾ ಸರೋವರವನ್ನು ಹಿಂದೂ ಪುರಾಣದ 5 ಪವಿತ್ರ ಸರೋವರಗಳಲ್ಲಿ ಒಂದು ಅಂತ ಗುರುತಿಸ್ತಾರೆ. ಮಾನ್ ಸರೋವರ, ಬಿಂದು ಸರೋವರ, ನಾರಾಯಣ್, ಪುಷ್ಕರ್ ಅನ್ನುವ ಸರೋವರಗಳೊಂದಿಗೆ ಪಂಪಾ ಸರೋವರವನ್ನು ಕೂಡ 5 ಪವಿತ್ರ ಸರೋವರಗಳು ಅಂತ ನಾವು ಗುರುತಿಸ್ತೇವೆ. ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದಲ್ಲಿ ದಿ ಫಿಲಾಸಫರ್ ಕ್ವೀನ್ ಅಥವಾ ದಾರ್ಶನಿಕ ರಾಣಿ ಅನ್ನುವ ಬಿರುದನ್ನು ಹೊಂದಿದ್ದಂತಹ ಭಾರತೀಯ ರಾಣಿ ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ರಾಣಿ ಅಬ್ಬಕ್ಕ ಚೌಟ, ಆಪ್ಷನ್ 2 ರಾಣಿ ಅಹಲ್ಯಾಬಾಯಿ ಹೋಳ್ಕರ್, ಆಪ್ಷನ್ 3 ರಾಣಿ ತಾರಾಬಾಯಿ ಭೋಸ್ಲೆ ಅಥವಾ ಆಪ್ಷನ್ 4 ರಜಿಯಾ ಸುಲ್ತಾನ್ ಅಂತ ನೀಡಲಾಗಿದೆ. ಸೊ ಈ ಮರಾಠ ಸಾಮ್ರಾಜ್ಯದ ಹೋಳ್ಕರ್ ರಾಜವಂಶಕ್ಕೆ ಸೇರಿದಂತಹ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಾಡಿದಂತಹ ಪ್ರಮುಖ ಕಾಂಟ್ರಿಬ್ಯೂಷನ್ಸ್ಗಳನ್ನು ಗುರುತಿಸಿ ಬ್ರಿಟಿಷ್ ಇತಿಹಾಸಕಾರರಿಂದ ದಾರ್ಶನಿಕ ರಾಣಿ ಅಥವಾ ದಿ ಫಿಲಾಸಫರ್ ಕ್ವೀನ್ ಅಂತ ಕರೆಯಲಾಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್, ಅಹಲ್ಯಾಬಾಯಿ ಹೋಳ್ಕರ್. ಇತ್ತೀಚೆಗೆ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. 1725ನೇ ಇಸವಿಯಲ್ಲಿ ಮರಾಠ ಸಾಮ್ರಾಜ್ಯದ ಹೋಳ್ಕರ್ ರಾಜವಂಶಕ್ಕೆ ಸೇರಿದಂತಹ ಅಹಲ್ಯಾಬಾಯಿ ಹೋಳ್ಕರ್ ಅವರು ಜನಿಸಿದರು. ಮುಂದೆ ಈ ಖಂಡೇರಾವ್ ಹೋಳ್ಕರ್ ಅವರನ್ನು ಮದುವೆಯಾಗ್ತಾರೆ. ಅದೇ ರೀತಿಯಾಗಿ ಅವರ ಮರಣದ ನಂತರ ಸಾಕಷ್ಟು ಸಮಾಜ ಸುಧಾರಣೆಯ ಮತ್ತು ಈ ಒಂದು ಧರ್ಮ ಪುನರುತ್ಥಾನದ ಕೆಲಸಗಳನ್ನು ಮಾಡ್ತಾರೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಯುರೋಪಿಯನ್ ದೇಶದಲ್ಲಿ ರೈನ್ ನದಿ ಹುಟ್ಟುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಆಸ್ಟ್ರಿಯಾ, ಆಪ್ಷನ್ 2 ಮೊರಾಕೋ, ಆಪ್ಷನ್ 3 ಸ್ವಿಟ್ಜರ್ಲ್ಯಾಂಡ್ ಅಥವಾ ಆಪ್ಷನ್ 4 ಸ್ಪೇನ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಸ್ವಿಟ್ಜರ್ಲ್ಯಾಂಡ್ ದೇಶದಲ್ಲಿ ರೈನ್ ನದಿ ಹುಟ್ಟುತ್ತದೆ. ಸ್ವಿಸ್ ಆಲ್ಪ್ಸ್ ಅಂತ ನಾವು ಓದಿದ್ವಿ. ಈ ಆಲ್ಪ್ ಪರ್ವತಗಳಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ವ್ಯಾಪಿಸಿರುವಂತಹ ಈ ಆಲ್ಪ್ಸ್ ಪರ್ವತದಿಂದ ರೈನ್ ನದಿ ಹುಟ್ಟುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಷ್ಟೇ ಅಲ್ಲದೆ ಯುರೋಪಿನ ಸುಮಾರು 6 ದೇಶಗಳ ಮೂಲಕ ಸುಮಾರು 1232 ಕಿಲೋಮೀಟರ್ಗಳಷ್ಟು ಉದ್ದ ಹರಿದು ಉತ್ತರ ಸಮುದ್ರವನ್ನು ಸೇರಿಕೊಳ್ಳುವಂತಹ ಪ್ರಮುಖ ಯುರೋಪಿನ ನದಿ ರೈನ್ ನದಿ ಆಗಿದೆ. ಮುಖ್ಯವಾಗಿ ಈ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹುಟ್ಟಿ ಲಿಚೆನ್ಸ್ಟೈನ್, ಆಸ್ಟ್ರಿಯಾ, ಜರ್ಮನಿ, ಫ್ರಾನ್ಸ್, ನೆದರ್ಲ್ಯಾಂಡ್ 6 ರಾಷ್ಟ್ರಗಳನ್ನು ಕಂಪ್ಲೀಟ್ ಮಾಡಿ ಅವುಗಳ ಮೂಲಕ ಹರಿದು ಮುಂದೆ ಉತ್ತರ ಸಮುದ್ರವನ್ನು ಸೇರಿಕೊಳ್ಳುವಂಥ ನದಿ ರೈನ್ ನದಿ ಆಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಮೌಂಟ್ ಕನ್ಲಾನ್ ಅನ್ನುವ ಜ್ವಾಲಾಮುಖಿ ಪರ್ವತ ಇತ್ತೀಚೆಗೆ ಸ್ಫೋಟಗೊಂಡಿದ್ದು ಇದು ಯಾವ ದೇಶದಲ್ಲಿ ಇದೆ ಅಂತ ಪ್ರಶ್ನೆ ಇದೆ.
ಆಪ್ಷನ್ 1 ಜಪಾನ್, ಆಪ್ಷನ್ 2 ಫಿಲಿಪೈನ್ಸ್, ಆಪ್ಷನ್ 3 ಇಂಡೋನೇಷ್ಯಾ ಅಥವಾ ಆಪ್ಷನ್ 4 ಇಟಲಿ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಫಿಲಿಪೈನ್ಸ್ ದೇಶದ ನಿಗ್ರೋ ಅನ್ನುವ ಒಂದು ದ್ವೀಪದಲ್ಲಿ ಮೌಂಟ್ ಕನ್ಲಾನ್ ಅನ್ನುವ ಜ್ವಾಲಾಮುಖಿ ಲೊಕೇಟ್ ಆಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸ್ಟ್ರಾಟೋವೋಲ್ಕ್ಯಾನಿಕ್ ಆಕ್ಟಿವಿಟೀಸ್ಗಳಿಂದ ಇತ್ತೀಚೆಗೆ ಈ ಮೌಂಟ್ ಕನ್ಲಾನ್ ಅನ್ನುವ ಈ ಕಂಪೋಸಿಟ್ ವೋಲ್ಕ್ಯಾನೋ ಇತ್ತೀಚೆಗೆ ಸ್ಫೋಟಗೊಂಡಿದ್ದು ಫಿಲಿಪೈನ್ಸ್ ದೇಶದ ನಿಗ್ರೋಸ್ ಅನ್ನುವ ದ್ವೀಪದಲ್ಲಿ ಈ ಮೌಂಟ್ ಕನ್ಲಾನ್ ಲೊಕೇಟ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಸೊ ಜ್ವಾಲಾಮುಖಿ ಸ್ಫೋಟಗೊಂಡಿದ್ದು ಅಲ್ಲಿನ ನೂರಾರು ಜನರನ್ನು ಸುರಕ್ಷಿತವಾದಂತಹ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಈ ಪ್ರಿಸ್ಟೆನ್ ಕರ್ವ್ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಹಣದುಬ್ಬರ ಮತ್ತು ಆದಾಯ, ಆಪ್ಷನ್ 2 GDP ಮತ್ತು ಅಸಮಾನತೆ, GDP ಆ್ಯಂಡ್ ಇನ್ಇಕ್ವಾಲಿಟಿ, ಆಪ್ಷನ್ 3 ಪರ್ ಕ್ಯಾಪಿಟಾ GDP ಆ್ಯಂಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಥವಾ ತಲಾ GDP ಮತ್ತು ಜೀವಿತಾವಧಿ, ಆಪ್ಷನ್ 4 ಜೀವನ ನಿರೀಕ್ಷೆ ಅಥವಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ಮತ್ತು ಆರೋಗ್ಯ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಪರ್ ಕ್ಯಾಪಿಟಾ GDP ಆ್ಯಂಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಈ ಒಂದು ಕರ್ವ್ನಲ್ಲಿ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಪ್ರಿಸ್ಟೆನ್ ಕರ್ವ್ ಅಂತ ಇದನ್ನು ಗುರುತಿಸಲಾಗುತ್ತೆ. ಈ ಒಂದು ಗ್ರಾಫ್ ರಿಪ್ರೆಸೆಂಟೇಷನನ್ನು ಪ್ರಿಸ್ಟೆನ್ ಕರ್ವ್ ಅಂತ ಗುರುತಿಸಲಾಗುತ್ತೆ. 1975ನೇ ಇಸವಿಯಲ್ಲಿ ಸ್ಯಾಮ್ಯುಯಲ್ ಪ್ರಿಸ್ಟೆನ್ ಅವರಿಂದ, ಅಮೆರಿಕದ ಸೋಷಿಯಾಲಜಿಸ್ಟ್ ಅಥವಾ ಸಮಾಜಶಾಸ್ತ್ರಜ್ಞರಾದಂತಹ ಸ್ಯಾಮ್ಯುಯಲ್ ಪ್ರಿಸ್ಟೆನ್ ಅವರಿಂದ ಈ ಒಂದು ಕರ್ವನ್ನು ರಿಪ್ರೆಸೆಂಟ್ ಮಾಡಲಾಗಿತ್ತು. ಇದು ಮುಖ್ಯವಾಗಿ ಪರ್ ಕ್ಯಾಪಿಟಾ GDP ಅಥವಾ ಇನ್ಕಮ್ ಅಂತ, ವೈ ಆಕ್ಸಿಸ್ನಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಥವಾ ಜೀವಿತಾವಧಿಯನ್ನು ರಿಪ್ರೆಸೆಂಟ್ ಮಾಡುತ್ತದೆ. ಅಂದರೆ ಹೆಚ್ಚಿನ ಆದಾಯವನ್ನು ಹೊಂದಿರುವಂತಹ ರಾಷ್ಟ್ರಗಳು ಹೆಚ್ಚಿನ ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನು ಕೂಡ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಫಾರ್ ಎಕ್ಸಾಂಪಲ್, ಈಗ ಭಾರತ 2011ನೇ ಇಸವಿಯಲ್ಲಿ ಇದರ ಒಂದು ಜೀವಿತಾವಧಿ 66 ವರ್ಷಗಳಾಗಿತ್ತು. USA ಅದೇ ಒಂದು ಸಂದರ್ಭದಲ್ಲಿ ಸುಮಾರು 70+ ಆನ್ ಆನ್ ಆ್ಯಾವ್ರೇಜ್ ಸರಾಸರಿ ಜೀವಿತಾವಧಿಯನ್ನು ಹೊಂದಿತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರ ಮೂಲಕ ಅಂಡರ್ಸ್ಟ್ಯಾಂಡ್ ಏನು ಮಾಡ್ಕೋಬೋದು ಅಂತಂದರೆ ಇನ್ಕಮ್ ಜಾಸ್ತಿ ಇದ್ದಂತಹ ರಾಷ್ಟ್ರಗಳಲ್ಲಿ ಆ ಒಂದು ಜನರ ಜೀವಿತಾವಧಿ ಕೂಡ ಹೆಚ್ಚಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆದರೆ ಸರ್ಟನ್ ಪಾಯಿಂಟ್ ಆದಮೇಲೆ ಈ ಜೀವಿತಾವಧಿ ಅಥವಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನಿದೆ ಇದು ಒಂದು ಫ್ಲ್ಯಾಟ್ ಕರ್ವನ್ನು ಅಥವಾ ಒಂದು ಚಪ್ಪಟೆಯಾದಂತಹ ಕರ್ವನ್ನು ಇಂಡಿಕೇಷನನ್ನು ತೋರಿಸುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಪರ್ ಕ್ಯಾಪಿಟಾ GDP ಆ್ಯಂಡ್ ಲೈಫ್ ಎಕ್ಸ್ಪೆಕ್ಟೆನ್ಸಿಗೆ ಅದನ್ನು ರಿಪ್ರೆಸೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಿಸ್ಟೆನ್ ಕರ್ವನ್ನು ನಾವು ಬಳಸ್ತೇವೆ. ಶ್ರೀಮಂತ ರಾಷ್ಟ್ರಗಳಲ್ಲಿ ಜನರು ದೀರ್ಘಾವಧಿಯನ್ನು ಹೊಂದಿರ್ತಾರೆ. ಕಾರಣ ಆ ದೇಶಗಳಲ್ಲಿ ಹೆಚ್ಚಿನ ಆರೋಗ್ಯ, ಶಿಕ್ಷಣ ಮತ್ತು ಪೋಷಣಯುಕ್ತ ಆದಂತಹ ಆಹಾರವನ್ನು ಆಕ್ಸೆಸ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಜನರು ಸಕ್ಷಮವಾಗಿರುತ್ತಾರೆ. ಇದೇ ಒಂದು ಕಾರಣಕ್ಕಾಗಿ ಅಲ್ಲಿನ ಜನರ ಜೀವಿತಾವಧಿ ಕೂಡ ಹೆಚ್ಚಾಗಿರುತ್ತೆ ಅಂತ ಪ್ರಿಸ್ಟೆನ್ ಕರ್ವ್ನಿಂದ ನಾವು ರಿಪ್ರೆಸೆಂಟೇಷನ್ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. 1975ನೇ ಇಸವಿಯಲ್ಲಿ ಅಮೆರಿಕದ ಸಮಾಜಶಾಸ್ತ್ರಜ್ಞರಾದಂಥ ಸ್ಯಾಮ್ಯುಯಲ್ ಎಚ್ ಪ್ರಿಸ್ಟೆನ್ ಅವರಿಂದ ಪ್ರಿಸ್ಟೆನ್ ಕರ್ವನ್ನು ಕಾನ್ಸೆಪ್ಟನ್ನು ಮೊದಲ ಬಾರಿಗೆ ಪ್ರಸ್ತಾಪ ಮಾಡಲಾಗಿತ್ತು. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕಾಡು ಪ್ರಾಣಿಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವಂತೆ ಅದನ್ನು ನಿಯಂತ್ರಣ ಮಾಡುವಂತಹ ಪ್ರಮುಖ ಸಮಾವೇಶ ಸೈಟ್ಸ್ ಅನ್ನುವ ಸಮಾವೇಶವನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 1958, ಆಪ್ಷನ್ 2 1963, ಆಪ್ಷನ್ 3 1975 ಅಥವಾ ಆಪ್ಷನ್ 4 1981 ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. 1975ನೇ ಇಸವಿಯಲ್ಲಿ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫ್ಲೋರಾ ಆ್ಯಂಡ್ ಫೌನಾ, ಕಾಡು ಸಸ್ಯ ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದನ್ನು ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಸಮಾವೇಶ ಸೈಟ್ಸ್ ಸಮಾವೇಶ ಆಗಿದೆ. ಇದರ ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ 2, 1, 2, 3
ಈ ಒಂದು ಲಿಸ್ಟ್ನ ಅಡಿಯಲ್ಲಿ ಆ ಒಂದು ಪ್ರಾಣಿ ಮತ್ತು ಸಸ್ಯ ಪ್ರಭೇದಗಳನ್ನು ಸಂರಕ್ಷಣೆ ಮಾಡಲಾಗುತ್ತೆ. ಅವುಗಳ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಷೇಧ ಮಾಡುವುದಾಗಿರ್ಬೋದು, ನಿಯಂತ್ರಣ ಮಾಡುವುದಾಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಕಾರ್ಯಗಳನ್ನು ಸೈಟ್ಸ್ ಅಗ್ರಿಮೆಂಟ್ನ ಮೂಲಕ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 1975 ಭಾರತ ಇದನ್ನು 1965ನೇ ಇಸ್ವಿಯಲ್ಲಿ 76ನೇ ಇಸ್ವಿಯಲ್ಲಿ ಇದರ ಒಂದು ಮೆಂಬರ್ ಕಂಟ್ರಿ ಆಗುತ್ತೆ. ಈ ಒಂದು ಸೈಟ್ ಸಮಾವೇಶಕ್ಕೆ ಅಗ್ರಿ ಮಾಡುವುದರ ಮೂಲಕ 1976ರಲ್ಲಿ ಭಾರತವು ಕೂಡ ಇದರ ಒಂದು ಪಾರ್ಟಿ ಆಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅನುಬಂಧ 1, ಅನುಬಂಧ 2, ಅಪೆಂಡಿಕ್ಸ್ 3. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಫುಟ್ಬಾಲ್ ಆಟಗಾರ ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಳಲ್ಲಿ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಗೋಲುಗಳನ್ನು ಗಳಿಸಿದ್ದಾನೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಸುನಿಲ್ ಚೆಟ್ರಿ, ಆಪ್ಷನ್ 2 ಲಿಯೋನೆಲ್ ಮೆಸ್ಸಿ, ಆಪ್ಷನ್ 3 ಕ್ರಿಸ್ಟಿಯಾನೋ ರೊನಾಲ್ಡೋ ಅಥವಾ ಆಪ್ಷನ್ 4 ಡಿಯಾಗೋ ಮ್ಯಾರಡೋನಾ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಪೋರ್ಚುಗಲ್ ದೇಶದ ಆಟಗಾರರಾದಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ಫುಟ್ಬಾಲ್ನಲ್ಲಿ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಗೋಲ್ಗಳನ್ನು ಗಳಿಸಿದಂತಹ ವ್ಯಕ್ತಿ ಆಗಿದ್ದಾರೆ, 128. ಇತ್ತೀಚೆಗೆ 39 ವರ್ಷದ ಭಾರತದ ಫುಟ್ಬಾಲ್ ಆಟಗಾರರಾದಂತಹ ಭಾರತದ ಫುಟ್ಬಾಲ್ ತಂಡದ ನಾಯಕರಾದಂತಹ ಸುನಿಲ್ ಚೆಟ್ರಿ ಅವರು ತಮ್ಮ ಫುಟ್ಬಾಲ್ ಅಂತಾರಾಷ್ಟ್ರೀಯ ವೃತ್ತಿಗೆ ವಿದಾಯವನ್ನು ಹೇಳಿದ್ದಾರೆ, ರಿಟೈರ್ಮೆಂಟನ್ನು ಘೋಷಣೆ ಮಾಡಿದ್ದಾರೆ. ಸೊ ಇವರು 94 ಅಂತಾರಾಷ್ಟ್ರೀಯ ಗೋಲ್ಗಳನ್ನು ಗಳಿಸುವುದರೊಂದಿಗೆ 4ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಲಿಯೋನೆಲ್ ಮೆಸ್ಸಿ ಇನ್ 3rd ಪೊಸಿಷನ್, ಕ್ರಿಸ್ಟಿಯಾನೋ ರೊನಾಲ್ಡೋ 1st ಪೊಸಿಷನ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಡಿಸ್ಕಷನ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಯಾವುದೇ ಸಜೆಷನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ಕಂಟೆಂಟನ್ನು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.